ನಮಸ್ತೆ. 27/10/2025 ಸೋಮವಾರ. ಇವತ್ತಿನ ವಿಶೇಷಗಳನ್ನು ನೋಡಿದ್ರೆ ಸೂರ್ಯೋದಯ 6:12. ಇವತ್ತಿನ ದಿನದಲ್ಲಿ ನಕ್ಷತ್ರ ಇರೋದು ಮೂಲ ನಕ್ಷತ್ರ. ಮಧ್ಯಾಹ್ನ 1:28 ಅಂದರೆ 1:27 ಆನಂತರ ಬರೋದು ಪೂರ್ವಾಷಾಢ ನಕ್ಷತ್ರ. ಈ ಎರಡು ನಕ್ಷತ್ರಗಳು ಧನುರ್ ರಾಶಿಯಲ್ಲಿ ಇರುತ್ತವೆ. ಆದ್ದರಿಂದಾಗಿ ಇವತ್ತಿನ ಪೂರ್ತಿ ನಕ್ಷತ್ರ ಅಂದರೆ ಪೂರ್ತಿ ರಾಶಿ ಧನುಸ್ಸು. ಈ ಮೂಲ ನಕ್ಷತ್ರಕ್ಕೆ ಒಂದು ವಿಶೇಷವಿದೆ. ಗಂಡಮೂಲ ಅಂತ ಹೆಸರು. ಇದು ದೋಷ ಕೊಡುವಂಥದ್ದು ಅಂತ. ಕನ್ನಡ ಪಂಚಾಂಗದಲ್ಲಿ ನೋಡಿದರೆ ಶುಭ ದಿನ ಅಂತ ಕೊಟ್ಟಿರುತ್ತಾರೆ. ಮೂಲ ನಕ್ಷತ್ರದಲ್ಲಿ ಮದುವೆ ಮಾಡಬಹುದು ಅಂತ. ಆದರೆ ಗಂಡಮೂಲ ಅನ್ನುವ ವಿಶೇಷನ ನೋಡಿದ್ರೆ ಶುಭ ದಿನವಲ್ಲ. ಅದರಲ್ಲೂ ಇವತ್ತೇನು ಬರುತ್ತೆ, ಲಂಬಕ ಅಂತ ಅಂದರೆ ಧನಹಾನಿ ಅಂತ ಬರುತ್ತದೆ. ಹಂಗಾಗಿ ಶುಭವಲ್ಲ. ಇದು ಮಧ್ಯಾಹ್ನದವರೆಗೂ 1:28 ಸರಿ. ಆ ನಂತರ ಶುಭವಾಗಿದೆಯಾ ಅಂತ ನೋಡಿದ್ರೆ ಮರಣವು ಉತ್ಪಾತವೂ ಬರುತ್ತದೆ, ಅಂದರೆ ಪ್ರಾಣನಾಶ ಬರುತ್ತದೆ. ಹಂಗಾಗಿ ಅದು ಅಶುಭವಾಗುತ್ತದೆ. ಹಂಗಾಗಿ ಈ ದಿನ ಶುಭವಲ್ಲ. ಶುಭವಲ್ಲ ಅಂತಂದ್ರೆ ದಿನನಿತ್ಯ ಕಾರ್ಯಗಳನ್ನ ಮಾಡಿಕೊಳ್ಳಿ. ನೀವು ರೆಗ್ಯುಲರ್ ಆಗಿ ಮಾಡುವಂಥದ್ದನ್ನ, ಹೊಸ ಕಾರ್ಯಗಳನ್ನ ಮಾಡಕ್ಕೆ ಹೋಗಬೇಡಿ. ಅದು ಅನುಕೂಲವಾಗಿ ಇಲ್ಲ. ಖಂಡಿತ ಇದರ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ. ಹಂಗಾಗಿ ರಿಸ್ಕ್ ಬೇಡ ಅಂತ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಕ್ಕೆ ಬರೋಣ. ಮೂಲ ನಕ್ಷತ್ರ ರಾಕ್ಷಸಗಣ, ಪೂರ್ವಾಷಾಢ ನಕ್ಷತ್ರ ಮಾನುಷ್ಯ ಗಣ ಅಂದರೆ ಮನುಷ್ಯ ಗಣ ಅಂತ. ಬೆಳಿಗ್ಗೆ 6:13 6:49 ಮೂಲ ನಕ್ಷತ್ರದ 3ನೇ ಪಾದ. ಆ ನಂತರ ಮೂಲ ನಕ್ಷತ್ರದ 4ನೇ ಪಾದವಿದೆ, ಮಧ್ಯಾಹ್ನ 1:27 ಇಷ್ಟಕ್ಕೆ ಮೂಲ ನಕ್ಷತ್ರವೇ ಮುಗಿತದೆ. ಮಧ್ಯಾಹ್ನ 1:27 ಮೇಲೆ ರಾತ್ರಿ 8:04 ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. ಆಮೇಲೆ ರಾತ್ರಿ 2:40 ಪೂರ್ವಾಷಾಢ ನಕ್ಷತ್ರ 2ನೇ ಪಾದ. ಆಮೇಲೆ ಬರುವಂಥದ್ದು ಪೂರ್ವಾಷಾಢ ನಕ್ಷತ್ರ 3ನೇ ಪಾದ. ಅದು ಬೆಳಿಗ್ಗೆ ಸೂರ್ಯೋದಯದವರೆಗೆ ಇರುತ್ತದೆ. ಸೂರ್ಯೋದಯದ ಮೇಲೆ ಏನಾಗುತ್ತೆ ಅಂದ್ರೆ ಖಂಡಿತ ಇರುತ್ತದೆ, ಆದರೂ ನಮ್ದು ಸೂರ್ಯೋದಯದವರೆಗೂ ಲೆಕ್ಕಕ್ಕೆ ತಗೊಳ್ತೀವಿ ಅಂತ. ಹೀಗಾಗಿ ಇವತ್ತಿನ ನಕ್ಷತ್ರ, ಇವತ್ತಿನ ದಿನ, ಇವತ್ತು ಅದರಿಂದ ಬರುವ ಯೋಗಗಳನ್ನ ನೋಡಿದಿವೆ. ಶುಭವಾಗಿಲ್ಲ ಅಂತ ನಮ್ಮಲ್ಲಿ ಜನರಲ್ ಆಗಿ ನೋಡುತ್ತಾರೆ. ಜನರಲ್ ಆಗಿ ಏನೆಲ್ಲ ನೋಡುತ್ತೀವಿ, ಅಭಿಜಿತ್ ಮುಹೂರ್ತ, ವಿಜಯ ಮುಹೂರ್ತ, ಸಾಯನ ಸಂಧ್ಯಾ ಕಾಲ, ಅಮೃತ ಗಳಿಗೆ, ಗುಳಿಕೆ ಕಾಲ, ಗುರು ಹೊರೆ, ಶುಕ್ರ ಹೊರೆ, ಅದೆಲ್ಲ ನಡೆಯಲ್ಲ. ಎಷ್ಟೇ ಶುಭ ಹೊರೆ, ಗುರು ಹೊರೆ ಇದ್ರೂ ಸ್ವಲ್ಪ ಕಾಪಾಡುತ್ತದೆ ಅಷ್ಟೇ, ಪೂರ್ತಿ ಅನುಕೂಲವನ್ನು ಮಾಡುತ್ತದೆ ಅಂತಲ್ಲ. ಯಾಕೆಂತಂದ್ರೆ ಮರಣ ಅನ್ನುವ ಬಳೆಯಲ್ಲಿ ಸಿಕ್ಕಾಕೊಂಡ್ರೆ ಅದು ತೊಂದರೆ ಕೊಡುತ್ತದೆ ಅಂತ. ಆದ್ರಿಂದ ಆಪರೇಷನ್ ಮಾಡಿ ಮಗುವನ್ನು ತೆಗೆಯೋದು ಕೂಡ ಯೋಚನೆ ಮಾಡಬೇಕು. ತಾಯಂದ್ರ ಆರೋಗ್ಯಕ್ಕೆ ತೊಂದರೆ ಕೊಡುತ್ತದೆ. ಮತ್ತೆ ಆಪರೇಷನ್ ಮಾಡಿಕೊಂಡ್ರೆ ಸೈಡ್ ಎಫೆಕ್ಟ್ ಬರಬಹುದು ಅಂತ. ಆದರೂ ಡಾಕ್ಟರ್ಸ್ ಈ ಕಾಲಕ್ಕೆ ಖಂಡಿತವಾಗಿಯೂ ಎಕ್ಸ್ಪೀರಿಯನ್ಸ್ ಇದೆ, ಸರಿಯಾಗಿ ಮಾಡ್ತಾರೆ, ನಾವು ನಂಬಬಹುದು. ಆದರೂ ನಮ್ಮ ಟೈಮ್ ಚೆನ್ನಾಗಿರಬೇಕಲ್ಲ, ಅದಕ್ಕೆ ಎಚ್ಚರವಾಗಿರೋಣ. ಬೇರೆ ದಾರಿನೇ ಇಲ್ಲ ಅಂತಂದ್ರೆ ಡಾಕ್ಟರ್ನ ನಂಬಬಹುದು. ಹಂಗಾಗಿ ಇದರ ವಿಷಯದಲ್ಲಿ ಗಮನ. ಇಷ್ಟಾಗಿ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ 100% ಶುಭ ಅಶುಭವನ್ನು ನೋಡೋಣ. 100% ಶುಭ ಅಂತಂದ್ರೆ ಎಷ್ಟೇ ಕೆಟ್ಟ ದಿನವಾದರೂ ಸ್ವಲ್ಪ ಎಮರ್ಜೆನ್ಸಿಗೆ ಬೇಕಾಗಿರುವ ಸಮಯ, ಆಸ್ಪತ್ರೆ, ಕೋರ್ಟ್, ಯಾಕೆಂತಂದ್ರೆ ಅದನ್ನು ಫಾಲೋ ಮಾಡಲೇಬೇಕು. ಕೋರ್ಟ್ರಿಂದ ಸಮನ್, ವಾರಂಟ್ ಏನಾದ್ರು ಬಂದ್ರೆ ಹೋಗಲೇಬೇಕಾಗ್ತದೆ. ಎಮರ್ಜೆನ್ಸಿ ಹೊಟ್ಟೆ ನೋವು ಬಂತು ಅಂದ್ರೆ ಆಸ್ಪತ್ರೆಗೆ ಹೋಗಲೇಬೇಕು. ಅದರ ಸಮಯ ಇವತ್ತು ಇರೋದರಲ್ಲಿ ಬೆಟರ್ ಟೈಮ್ ಅಂತ ಕೊಡ್ತೀವಿ. 100% ಕೆಟ್ಟೋದು ಅಂತಲ್ಲ, 100% ಒಳ್ಳೆಯದು ಅಂತಲ್ಲ. ಎಮರ್ಜೆನ್ಸಿಗೆ ಉಪಯೋಗ ಆಗುವ ಸಮಯಗಳು. ಇನ್ನು ಎಲ್ಲಾ ರೀತಿಯಲ್ಲೂ ರಾಹು ಕಾಲ, ಯಮಗಂಡ ಕಾಲ, ಗೌರಿ ಪಂಚಾಂಗ, ಮರಣ ಯೋಗಗಳು, ಅಂಥದ್ದು ಇಂಥದ್ದೆಲ್ಲ ನೋಡಿ ಅದರಲ್ಲಿ ಮಿಕ್ಸ್ ಮಾಡಿ ತೆಗೆದಿರೋದು.
ಹಂಗಾಗಿ ಎಮರ್ಜೆನ್ಸಿಗೆ ಉಪಯೋಗಿಸ್ಕೋಬಹುದು. 6:13ರಿಂದ 7:38, 9:10ರಿಂದ 10:33, ಮಧ್ಯಾಹ್ನ 1:29ರಿಂದ 2:45, ಮಧ್ಯಾಹ್ನ 3:36ರಿಂದ 11:56. ಅದೇ ಥರ ಲೇಟ್ ನೈಟ್ 1:46 ಮೇಲೆ ಶುಭವಾಗಿದೆ. ಶುಭವಾಗಿದೆ ಅಂತಂದ್ರೆ ಪದೇ ಪದೇ ನಾವು ಹೇಳ್ತೀವಿ, ಎಮರ್ಜೆನ್ಸಿಗೆ ಮಾತ್ರನೇ, ಇಲ್ಲಾಂದ್ರೆ ಇವತ್ತು ರಿಸ್ಕ್ ತಗೋಬೇಡಿ. ಈ ರೀತಿಯಾಗಿ 100% ಅಶುಭ ಸಮಯಗಳು ಅಂತಂದ್ರೆ ಅದನ್ನು ನೋಡ್ಬಿಡೋಣ. ಅದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಎಷ್ಟೇ ಎಮರ್ಜೆನ್ಸಿ ಆದರೂ ಸ್ವಲ್ಪ ದಾಟಿ, ಯಾಕೆಂತಂದ್ರೆ ಒಳ್ಳೆ ಟೈಮು ಕೊಟ್ಟಿದ್ದೀವಲ್ಲ. 7:40ರಿಂದ 9:08ವರೆಗೂ ರಾಹುಕಾಲ, 10:35ರಿಂದ 12:03 ಯಮಕಂಡ ಕಾಲಗಳು. ಇದರಲ್ಲಿ ದೇವರ ಪೂಜೆ ಮಾಡಬಹುದು, ಅದಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಹಿರಿಯರ ಆಶೀರ್ವಾದ ತಗೋಬಹುದು, ಖಂಡಿತವಾಗಿಯೂ ತೊಂದರೆ ಇಲ್ಲ. ಹಿರಿಯರ ಸಂಬಂಧ, ಹಿರಿಯರ ಕಡೆ ನೋಡೋದು, ಭೇಟಿ ಮಾಡುವಂಥದ್ದು ಇದೆಲ್ಲ ಓಕೆ. ಆದರೂ ನಮ್ಮ ಮಾತು ಯಾವ ತರಾನು ತೊಂದರೆಗಳಾಗಿ ತಿರುಗಬಾರದು, ಅದರಲ್ಲಿ ಗಮನ ಕೊಡಿ. 11:41ರಿಂದ ಮಧ್ಯಾಹ್ನ 1:27ವರೆಗೂ ನಕ್ಷತ್ರವೇ ವಿಷಯವಾಗುವ ಸಂಭವ. ಆದ್ದರಿಂದ ಒಂದು ದಿನ ಕೆಟ್ಟದು ಅಂತಂದ್ರೆ ಅದರ ಮೇಲೆ ಇನ್ನೂ ಕೆಟ್ಟದಾಗುತ್ತದೆ, ಕೆಟ್ಟದು ಅಂತ ಬರುವ ಸಮಯ. ಯಾಕೆಂತಂದ್ರೆ ಧನಹಾನಿ ಅಂತ ಕೊಟ್ಟಿದ್ವಿ, ಖಂಡಿತ ಈ ಸಮಯಗಳಲ್ಲಿ ವ್ಯವಹಾರ ಬೇಡ ಅಂತ. ಅದರಲ್ಲೂ 1:28ವರೆಗೂ ಅನುಕೂಲಕರವಾಗಿ ಇಲ್ಲ ಅಂತ ನಾವು ಫಸ್ಟೇ ಕೊಟ್ಟಿದ್ದಾಯ್ತು. ಆದ್ದರಿಂದ ನಾವು ತೀರ್ಮಾನ ಮಾಡಲೇಬೇಕು. ಯಾಕೆಂತಂದ್ರೆ ನಕ್ಷತ್ರ ವಿಷಘಟಿಕಾ ಕಾಲ 1:27ವರೆಗೂ. ನಕ್ಷತ್ರ ವಿಷಘಟಿಕಾ ಕಾಲವಲ್ಲ, ಅದು ಮಾತ್ರವಲ್ಲದೆ ಮೃತ್ಯು ಪಂಚಕವು ಸೇರುತ್ತದೆ ಈ ಸಮಯದಲ್ಲಿ, ಅಂದ್ರೆ 12 ಗಂಟೆಯಿಂದ 1:27ವರೆಗೂ. ಖಂಡಿತವಾಗಿಯೂ 11:40 ಮೇಲೆ 1:27, ಹೆಚ್ಚು ಕಮ್ಮಿ 1:15 ಅಂತ ಇಟ್ಕೊಳ್ಳಿ. ಸಮಯ ಉತ್ತಮವಾಗಿಲ್ಲ. ಇದರ ಸಮಯದಲ್ಲಿ ಇನ್ನೊಂದು ವಿಷಯವು ಸೇರುತ್ತದೆ, ದುರ್ಮುಹೂರ್ತ ಅಂತ. ಅದು ಮಧ್ಯಾಹ್ನ 12:27 ಮೇಲೆ 1:14. ಹಂಗಾಗಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ 3 ಕೆಟ್ಟದು ಸೇರುತ್ತದೆ. ಇದು 3 ಅಶುಭ ಕಾಲ ಅಂತ. ಎಚ್ಚರ ಈ ಸಮಯದಲ್ಲಿ. ಮಧ್ಯಾಹ್ನ 2:47 ಮೇಲೆ 3:34ವರೆಗೂ ದುರ್ಮುಹೂರ್ತ. ರಾತ್ರಿ 11:58ರಿಂದ 1:44ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಅಷ್ಟೊತ್ತು ಏನ್ ಮಾಡ್ತೀವಿ? ಮ್ಯಾಕ್ಸಿಮಮ್ ನಾವೆಲ್ಲ ನಿದ್ರೆ ಮಾಡ್ತೀವಿ. ಗಾಡಿ ಚಾಲಕರು, ನೈಟ್ ಹೋಟೆಲ್ಸ್, ನೈಟ್ ಶಾಪ್, ಅದು 24 ಅವರ್ಸ್ ಮೆಡಿಕಲ್ ಶಾಪ್ ಆದರೂ ಸರಿ, ಸ್ವಲ್ಪ ಗಮನ ಕೊಡಬೇಕು. ರಾತ್ರಿ 12:03ದಿಂದ 1:36 ವಿಷಕಾಲ ಅಂತ. ಹಂಗಾಗಿ ಈ ಸಮಯಗಳಲ್ಲಿ ಖಂಡಿತವಾಗಿ ಸ್ವಲ್ಪ ಅವಾಯ್ಡ್ ಮಾಡೋಣ. ಒಂದು ವೇಳೆ ಮೆಡಿಸಿನ್ಸ್ ಎಲ್ಲ ಬೇಕಾದರೆ ರೆಗ್ಯುಲರ್ ಆಗಿ ತೆಗೆದಿಟ್ಕೊಳ್ಳೋಣ. ರಾತ್ರಿ ಸ್ವಲ್ಪ ಲೇಟ್ ಆಗಿದೆ, ನಾಳೆ ಬೆಳಗ್ಗೆ ನೋಡೋಣ, ಬೇಡ, ಮೆಡಿಸಿನ್ ತೆಗೆದಿಟ್ಕೊಳ್ಳೋಣ. ಯಾಕಂದ್ರೆ ಮಿಡ್ ನೈಟ್ ರೈಲ್ ಬರುವಂಥದ್ದು ಕೂಡ ದೋಷವಾಗುತ್ತದೆ. ಇಷ್ಟೆಲ್ಲ ಇದೆ, ನೋಡ್ಕೊಳ್ಳಿ. ನಮ್ಮ ಕಸ್ಟಮರ್ಗಳು ಸುಮಾರು ಜನ ಫೋನ್ ಮಾಡಿದ್ರು, ಒಂದು ಸರಿಯಾಗಿ ಈ ವಾರದಲ್ಲಿ ಪ್ರೋಗ್ರಾಮೇ ಬರಲಿಲ್ಲ ಅಂತ. ಖಂಡಿತ ಕೊಡ್ತೀವಿ, ಸ್ವಲ್ಪ ನಾವು ಸುಧಾರಿಸ್ಕೋಬೇಕು. ಎರಡನೇದಾಗಿ ಒಳ್ಳೆ ಟೈಮು ನೀವು ಅದರಲ್ಲಿ ಕೊಡಿ ಅಂದರೆ ಗುರುವಾರ, ಶುಕ್ರವಾರ ಮುಹೂರ್ತ ಸಮಯಗಳನ್ನ ಕರೆಕ್ಟಾಗಿ ಹೇಳಿ ಅಂತಂದ್ರು ಖಂಡಿತವಾಗಿ ಕೊಡ್ತೀವಿ. ನಮ್ಮ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬಹುದು. ಎರಡನೇದಾಗಿ ಒಂದು ವಿಷಯ, ಮುಂಚಿತವಾಗಿ ಈಗ ಒಂದು 10 ದಿನ, 15 ದಿನ ಅಥವಾ 1 ತಿಂಗಳು ಆ ಸಮಯಗಳಲ್ಲಿ ಮುಹೂರ್ತ ಕಟ್ಟಿದ್ದೀವಿ ಅಥವಾ ಏನೋ ಕಾರ್ಯಗಳು ಮಾಡಬೇಕು ಅಂತಿದೆ, ಪಕ್ಕಾವಾಗಿ ರಿಸಲ್ಟ್ ಈಗ ನೀವು ಯೂಟ್ಯೂಬಲ್ಲಿ ಕೊಡುವಂತೆ ನಮಗೆ ಕೊಡಿ ಅಂತಂದ್ರು ಸಿಗುತ್ತದೆ. ನೀವು ಆನ್ಲೈನಲ್ಲಿ ಪೇ ಮಾಡಬೇಕು. ಅದೇ ಫಸ್ಟೇ ಹೇಳಿದ್ರೇನೆ ನಾವು ಪ್ರಿಪೇರ್ ಮಾಡೋಕ್ಕಾಗತ್ತೆ. ಯೂಟ್ಯೂಬಲ್ಲಿ ಯಾವ ಥರ ಕೇಳಿಸ್ಕೊಳ್ತೀರೋ ಅದೇ ಥರ ಫುಲ್ ವಾಯ್ಸ್ ರೆಕಾರ್ಡರ್ ಮಾಡಿ, ಅಂದರೆ ಆಡಿಯೋ ಮಾಡಿ ನಿಮಗೆ ಕಳಿಸ್ತೀವಿ. ನಿಮ್ಮದು ಪೇಮೆಂಟ್ ಇದ್ರೆ ಮಾತ್ರ. ಹಂಗಾಗಿ ನಿಮ್ಮ ಅನುಕೂಲಕ್ಕಾಗಿ ಎಲ್ಲ ಮಾಡ್ತೀವಿ. ಮುಂಚಿತವಾಗಿ ಕೇಳ್ಕೋಬಹುದು. ಕೆಲವು ಸಮಯಗಳಲ್ಲಿ ಎಲ್ಲೋ ಮುಹೂರ್ತ ಕಟ್ಕೊಂಡ್ಬಂದಿರ್ತೀವಿ, ಅದು ನಮಗೆ ಇನ್ನೂ ಪಕ್ಕವಾಗಿದೆಯಾ ಅಂತ ಮುಂಚಿತವಾಗಿ ನೀವು ಕೇಳ್ಕೋಬಹುದು. ನೀವು ಪೇಮೆಂಟ್ ಮಾಡಿದ್ರೆ ಅರೆ ಅದು ಮುಂಚೆನೇ ಹೇಳಿರಬೇಕಾಗ್ತದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.